ಹಾಯ್ ಫ್ಯಾಮ್, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಪಾಪ ನಮ್ಮ ಅಣ್ಣ ಆ ಕಡೆ ಈ ಕಡೆ ಏನು ಮಾಡ್ತವ್ರೆ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಆದಮೇಲೆ ನ್ಯೂ ಇಯರ್ ಸೆಲೆಬ್ರೇಷನ್ ಮುಗಿಸಿ ಬೇಗ ಮಲ್ಕೊಂಡು ಬೇಗ ಎದ್ದು ಬೆಂಗಳೂರಿಗೆ ಬರ್ತಾ ಇದ್ದೀವಿ. ಯಾಕೆಂದರೆ ಡ್ಯೂಟಿಗೆ ಹೋಗ್ಬೇಕಲ್ಲ. ನಮ್ಮ ಮನೆಯವ್ರು ನನ್ನ ತುಂಬ ನೋಡಿ ನೋಡಿ ನಗ್ತಾಯಿದ್ರು. ಯಾಕೆ ಅಂತ ಗೊತ್ತಾಗಲಿಲ್ಲ. ಮನೆಗೆ ಹೋಗಿ ರೆಡಿಯಾಗಿ ಅಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೋಗಿ ಮೆಟ್ರೋ ಕ್ಯಾಚ್ ಮಾಡಿಕೊಂಡು ಆಫೀಸ್ ಹತ್ರ ಹೋದೆ. ಈ ಮೆಟ್ರೋನಲ್ಲಿ ಈ ಮೆಟ್ಲತ್ತೋದೇ ಒಂದು ದೊಡ್ಡ ತಲೆನೋವು ಅಲ್ವಾ? ಯಾರ್ಯಾರಿಗೆ ಆ ಥರ ಅನಿಸುತ್ತೆ ಕಮೆಂಟ್ ಮಾಡಿ. ಟೈಮ್ ನೋಡಿದ್ರೆ 11 ಗಂಟೆ ಆಗಿಬಿಟ್ಟಿದೆ. ಆಫೀಸ್ಗೆ ಹೋಗ್ತಾ ಇದ್ದೀನಿ. ಈಗ ನೋಡಬೇಕು ಏನು ಮಾಡ್ತಾರೆ ಅಂತ. ಆಫೀಸ್ಗೆ ಹೋದೆ. ಸದ್ಯಕ್ಕೆ ಅಲ್ಲಿ ಫೋನ್ ಯೂಸ್ ಮಾಡೋಂಗಿರಲಿಲ್ಲ. ಸೊ ಲಂಚ್ ಅವರಲ್ಲಿ ಊಟ ಮಾಡಿ ಆಮೇಲೆ ಆಫೀಸ್ ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೀನಿ. ಯಾಕೆಂದರೆ ಇವತ್ತು ನಮ್ಮ ಮನೆಯವ್ರು ಬರೋಲ್ಲ ಅಂದಿದ್ರು. ಸೊ ಬಸ್ಸಲ್ಲಿ ಹೋಗಬೇಕಾಗಿತ್ತು. ಬಸ್ಸಲ್ಲಿ ಹೋಗಿ ಮನೆಗೆ ಹೋಗೋಷ್ಟರಲ್ಲೇ 7:30 ಆಗೋಗಿತ್ತು. ಆಮೇಲೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.